ವೀಕ್ಷಕರೇ, ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ, ಸಂಭ್ರಮ, ಸಡಗರ, ಬೆಳಕಿನ ಸಂಕೇತ. ಈ ದಿನ ಕೆಲವೊಂದು ವಸ್ತುಗಳನ್ನ ಮನೆಗೆ ತರುವುದರಿಂದ ಕತ್ತಲಿನಲ್ಲಿ ಇದ್ದಂಥ ನಿಮ್ಮ ಜೀವನ ಬೆಳಕಿಗೆ ಬರುತ್ತದೆ. ಆದರೆ ಈ ದೀಪಾವಳಿ ಹಬ್ಬದ ದಿನ ಯಾವ ವಸ್ತುಗಳನ್ನ ಖರೀದಿಸಿದರೆ ನಿಮಗೆ ಲಕ್ಷ್ಮಿ ಒಲಿಯುತ್ತಾಳೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಈ ದಿನ ಹೊಸ ವರ್ಷ ಕೆಲಸಗಳನ್ನು ಅಥವಾ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡುವುದು ಒಳ್ಳೆಯದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ದಿನ ಮನೆಗೆ ಚಿನ್ನವನ್ನು ತಂದರೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮಗೆ ಒಲಿಯುತ್ತದೆ. ಆದರೆ ಚಿನ್ನ ಖರೀದಿ ಮಾಡುವುದಕ್ಕೆ ಪ್ರತಿಯೊಬ್ಬರ ಬಳಿ ಹಣ ಇರಬೇಕಲ್ವಾ? ಒಂದು ವೇಳೆ ನಿಮ್ಮ ಬಳಿ ಈ ದಿನ ಚಿನ್ನವನ್ನು ಖರೀದಿಸುವುದಕ್ಕೆ ಅಥವಾ ಬೆಳ್ಳಿಯನ್ನು ಖರೀದಿಸುವುದಕ್ಕೆ ಹಣ ಇಲ್ಲವಾದರೆ ಈ ಒಂದು 5 ವಸ್ತುಗಳನ್ನ ಖರೀದಿಸಿದರೆ ಸಾಕು. ಹಾಗಾದ್ರೆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕೆ ಹೀಗೆ ಮಾಡಿ: ನಿಮ್ಮ ಮನೆಗೆ ಬೆಳ್ಳಿ ವಸ್ತುಗಳು ಮತ್ತು ಮಣ್ಣಿನ ದೀಪ, ಗೋಮತಿ ಚಕ್ರ, ಹೊರಕೆ ಮತ್ತು ಕಲ್ಲುಪ್ಪು ಇದಿಷ್ಟು ನಿಮ್ಮ ಮನೆಗೆ ತರುವುದರಿಂದ ಬಡತನ ದೂರವಾಗುತ್ತೆ, ಜೊತೆಗೆ ಸಂಪತ್ತು, ಆದಾಯ ಹೆಚ್ಚಾಗುತ್ತೆ ಮತ್ತು ದುಷ್ಟ ಜನರ ಕಣ್ಣು ದೃಷ್ಟಿ ದೂರವಾಗುತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ. ಆದರೆ ಅಪ್ಪಿತಪ್ಪಿಯು ಕಲ್ಲುಪ್ಪನ್ನು ಅದೇ ದಿನದಲ್ಲಿ ನೀವು ಆಹಾರಕ್ಕೆ ಸೇವನೆ ಮಾಡಬೇಡಿ. ಒಂದು ವೇಳೆ ಹಾಗೆ ಮಾಡಿದರೆ ಅದೃಷ್ಟ ಕೈತಪ್ಪಿ ಹೋಗುತ್ತದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.